ಜನಪ್ರತಿನಿಧಿಗಳಿಗೂ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸೊಸೈಟಿ ಮತ್ತು ಎಲ್ಲ ಜನಪ್ರತಿನಿಧಿಗಳು ಅವ್ರಿಗೆ ಕೂಡ ಈ ಸಭೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮುಖ್ಯವಾಗಿ ಸಮಾರಂಭಕ್ಕೆ ಕೇಂದ್ರವಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಕೆಳಗಡೆ ನಮ್ಮ ಎಲ್ಲ ತುಂಬ ಹಿರಿಯ ನಾಯಕರಿದ್ದಾರೆ. CM ಲಿಂಗಪ್ಪನವರಿದ್ದಾರೆ, ರಮೇಶ್ ಅವರಿದ್ದಾರೆ, ರಾಜೀವ್ ಗೌಡರು, ಅವರೆಲ್ಲರಿಗೂ ಸಹ ಸ್ವಾಗತ. ಅನೇಕ ಮಾಜಿ ಸಂಸದರು ನಾರಾಯಣಸ್ವಾಮಿ ಅವರಿದ್ದಾರೆ. ಮತ್ತು ಹೊಸಕೋಟೆ, ದೇವನಹಳ್ಳಿ ಹಾಗೂ ಬೆಂಗಳೂರಿನ ಅನೇಕ ಪಕ್ಷದ ಮುಖಂಡರೆಲ್ಲ ಬಂದಿದ್ದಾರೆ. ನಮಗೆಲ್ಲರಿಗೂ ಸ್ವಾಗತ. ಶರತ್ ಅವರ ಜೊತೆ ಬಂದಿರುವಂಥ ಸ್ವಾಭಿಮಾನಿ ಬೆಂಬಲಿಗರಿಗೂ ತಮಗೆಲ್ಲರಿಗೂ ಸಹ ಇವತ್ತು ಅವರ ಚಿಕ್ಕಪ್ಪನವರಿಂದ ಹಿಡಿದು ಎಲ್ಲರೂ ಸಹ ಇಲ್ಲಿ ಬಂದಿದ್ದೀರಾ. ಎಲ್ಲರದು ಹೆಸರು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಈಗ ಮೊದಲಿಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಅವರು ಮಾತನಾಡ್ತಾರೆ. ಅದಾದ ನಂತರ ಶರತ್ ಬಚ್ಚೇಗೌಡರು ಅವರು ಇವತ್ತು ಮಾನ್ಯ ಶಾಸಕಾಂಗ ಪಕ್ಷದ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಬಂದಿರುವ ಉದ್ದೇಶದ ಬಗ್ಗೆ ಆನಂತರ ಅವರು ಮಾತನಾಡ್ತಾರೆ. ಕೊನೆಗೆ ಶಾಸಕಾಂಗ ಪಕ್ಷದ ನಾಯಕರು ಮಾತನಾಡ್ತಾರೆ. ಈಗ ಮಾನ್ಯ DK ಶಿವಕುಮಾರ್ ಸ್ವಲ್ಪ ಮುಂದೆ ನಿಂತಿರೋರು ಸರ್ಸೋಣ ಆಯ್ತು, ತಾಳ್ಮೆಯಲ್ಲಿ ಆಯ್ತು, ಕೂತ್ಕೊಂಡ್ಬಿಡಿ. ಮುಂದೆ ಇರೋರು ಕೂತ್ಕೊಂಡ್ಬಿಡಿ, ಹಿಂದೆ ಇರೋರಿಗೆ ಕಾಣೋದಕ್ಕೆ ಅಡ್ಡಿಲ್ಲ. ಮುಂದೆ ಬಂದ್ಬಿಡಿ ಸರ್, ತಾವೆಲ್ಲರಿಗೂ ಕಾಣಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಶಾಸಕಾಂಗ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ವಿರೋಧ ಪಕ್ಷದ ನಾಯಕರಾದಂತ ವಿಧಾನ ಪರಿಷತ್ನಲ್ಲಿ SR ಪಾಟೀಲ್ ಅವರೇ, ಈಗ ತಾನೇ ನಮ್ಮ ಪಕ್ಷಕ್ಕೆ ಶಾಸಕಾಂಗ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನ ಕೋರಿ ಶಾಸಕಾಂಗ ಪಕ್ಷದ ನಾಯಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಪತ್ರವನ್ನ ನೀಡತಕ್ಕಂತ ನನ್ನ ಸಹೋದರ ಶರತ್ ಬಚ್ಚೇಗೌಡ್ರೆ, ನಮ್ಮ ಹಿರಿಯರಂತ, ನಮ್ಮ ಗುರುಗಳಾದಂತ ಮಾಜಿ ಸ್ಪೀಕರ್ ಆದಂತ ರಮೇಶ್ ಕುಮಾರ್ ಅವರೇ, ಈ ಭಾಗಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡಿಬೇಕು ಅಂತೇಳಿ ಇದಕ್ಕೆ ರೂಪಿಸಿದಂತ ಕೃಷ್ಣ ಬೈರೇಗೌಡ್ರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಸಲೀಂ ರವರೇ, ನಮ್ಮ ಹಿರಿಯರಂತ ಜಾರ್ಜ್ ಸಾಹೇಬ್ರೆ, ನಮ್ಮ ಕಷ್ಟಕಾಲದಲ್ಲಿ ಈ ಹೊಸಕೋಟೆಯಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದಂತ ನಮ್ಮ ಸುರೇಶ್ ವಿಧಾನ ಪರಿಷತ್ತಿನ ಸದಸ್ಯರಾದಂತ ನಜೀರ್ ರವರೇ, ಬೆಂಗಳೂರು ನಗರದ ಮಾಜಿ ಮಂತ್ರಿಗಳಂತ ಜಮೀರ್ ರವರೇ, ಜಾಸ್ತಿ ಇರ್ತಲ್ಲ, ನಮ್ಮ ಸ್ಥಳೀಯ ಶಾಸಕರಾದಂತ ರವಿ ಅವರೇ, ನಾರಾಯಣಸ್ವಾಮಿ ಅವರೇ, ಎಂ ಕೃಷ್ಣಪ್ಪನವರೆಲ್ಲ ಬಂದ್ರು. ಇಲ್ಲ ಬಹಳ ಜನ ನಮ್ಮ CLP ಸೆಕ್ರೆಟರಿ ಅವರಿದ್ದಾರೆ, ತುಕಾರಾಮ್ ಅವರಿದ್ದಾರೆ, ವರ್ಕಿಂಗ್ ಪ್ರೆಸಿಡೆಂಟ್ ಹೇಳಕ್ಕಲ್ಲ ಸಲೀಂ ರಾವ್ ಅವರೇ, ಎಲ್ಲ ಹಿರಿಯ ಮುಖಂಡಗಳೇ, ನಾರಾಯಣಸ್ವಾಮಿ ಇದ್ದಾರೆ, CM ಲಿಂಗಪ್ಪ ಇದ್ದಾರೆ, ರಿಜ್ವಾನ್ ಇದ್ದಾರೆ, ಇದೆಲ್ಲ PR ರಮೇಶ್, ಮಟ್ಟದ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಎಲ್ಲ ಬಹಳ ಮುಖಂಡಗಳಿದ್ದೀರಿ. ಇದೊಂದು ಸಂಭ್ರಮ. ನಾವು ಈ ನಮ್ಮ ಹೊಸಕೋಟೆ ಜನಕ್ಕೆ 30-40 ವರ್ಷದಿಂದ ಗಾಳ ಆಗ್ತಾನೆ ಇದ್ದೆ. ಗಾಳಕ್ಕೆ ನೀರು ಬಿದ್ದಿರಲಿಲ್ಲ.
ಇವತ್ತು ನಮ್ಮ MLA ಬೀಳಿಲ್ಲ, ನೀವೆಲ್ಲ ಬಿದ್ದಿದ್ದೀರಿ ನಮ್ಮ ಗಾಳಿ. ನಮ್ಮ MLA ಇಂಡಿಪೆಂಡೆಂಟ್ ಆಗಿ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇರ್ಲಿ, ಅವ್ರು ಇಂಡಿಪೆಂಡೆಂಟ್ ಆಗಿ ಇರ್ಲಿ ಅಂದ್ರೆ ಅವ್ರು ನಮ್ಮ ಬೆಂಬಲ ಕೇಳಿದ್ದಾರೆ ಮುಷರಫ್. ನಾವೆಲ್ಲ ಅವ್ರ ಬೆಂಬಲ ಕೊಡಬೇಕು, ಕೊಡೋಣ. ಸೊ ಇಂಥ ಒಂದು ಪವಿತ್ರವಾದಂತ ಸಂದರ್ಭಕ್ಕೆ ನೀವೆಲ್ಲ ಸಾಕ್ಷಿ ಇದ್ದೀರಿ. ನನಗೆ CM ಲಿಂಗಪ್ಪನವ್ರು ಗೊತ್ತು, ನಾವು ಏನೇನು ಆಟ ಆಡಿದ್ದೋ, ಏನೇನು ಪಗಡೆ ಆಡಿದ್ದೋ ಈ ಆಟಕ್ಕೆ ಅಂತೇಳಿ. ಇದೆಲ್ಲ ಇರ್ಲಿ, ಇದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ. ನಾವು ನಿಮ್ಮಿಂದ ಬಹಳ ನಿರೀಕ್ಷೆ ಮಾಡಿದ್ದೇವೆ. ನೀವು ಅಷ್ಟೇ ಶಿಸ್ತುಬದ್ಧವಾಗಿ ಶಾಸಕಾಂಗ ಪಕ್ಷದ ನಾಯಕರು, ನಾವೆಲ್ಲ ಶಾಸಕರು ನಿಮಗೆ ಬೆಂಬಲವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ, ಸಿದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಕಾಂಗ್ರೆಸ್ ಪಕ್ಷದ ಸಭೆ ಅಲ್ಲ. ಇದು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ರೂ ಕೂಡ ನಾನು ಒಬ್ಬ ಶಾಸಕ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇವತ್ತು ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ. ನಿಮ್ಮ ಪರವಾಗಿ ಎಲ್ಲ ಕಷ್ಟಗಳು ಕೂಡ ನೀವು ನಮ್ಮನ್ನ ನಿಮ್ಮ ಕ್ಷೇತ್ರಗಳಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಆಗ್ತಿರಂತ ರಾಜಕೀಯದ ವಿಭಿನ್ನವಾದಂತ ರಾಜಕಾರಣದ ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಕೋರಿದ್ದೀರಿ. ನಾವು ನಿಮಗೆ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿ ನೀವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೂ ಕೂಡ ನಾವು ಬೆಂಬಲವನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ನಿಮ್ಗೆ ಒಳ್ಳೇದಾಗ್ಲಿ. ಇದು ಬರೀ DK ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರು ಇಲ್ಲಿ ವೇದಿಕೆಯಲ್ಲಿ ಕೂತಿರೋರಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆಲಿ ನಾವೆಲ್ಲ ಒಗ್ಗಟ್ಟಿನಿಂದ ನಿಮ್ಮ ಹೇಳಿಕೆಗೆ, ಆ ಕ್ಷೇತ್ರದ ಜನತೆಯ ಅಭಿವೃದ್ಧಿಗೆ ನಾವೆಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮಿಕ್ಕಿದ್ದು ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನ ನಮ್ಮ ಕಾರ್ಯದರ್ಶಿಯವರು ತುಕಾರಾಮ್ ಪ್ರಾರಂಭ ಮಾಡಿದ್ರು. ಈಗ ನಿಮ್ದಾದ್ಮೇಲೆ ಅವರ ಅಪೀಲನ್ನ ನಮ್ಮ ಶರತ್ ಬಚ್ಚೇಗೌಡರು, ನಮ್ಮ ಶಾಸಕರು, ಪಕ್ಷೇತರವಾಗಿ ಆಯ್ಕೆಯಾದಂತ ಶಾಸಕರು ಅವ್ರು ಮಾತಾಡ್ತಾರೆ. ಅದಾದ್ಮೇಲೆ ಫೈನಲ್ ಆಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಅವರ ಅಭಿಪ್ರಾಯವನ್ನು ನಮಗೆ ತಿಳಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವು ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಇಡೀ ರಾಜ್ಯಕ್ಕೆ, ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಒಂದು ಸಂಕಟ, ಏನು ಒಂದು ಆಡಳಿತ, ಈ ಆಡಳಿತದ ವ್ಯವಸ್ಥೆ ಎಷ್ಟು ಮಟ್ಟಕ್ಕೆ ಕುಗ್ಗಿದೆ ಅಂತಂದ್ರೆ ಪ್ರತಿ ದಿನ ಜನರ ಬಾಗಿಲನ್ನ ಸರ್ಕಾರ ಬಡಿತಾ ಇದೆ. ನೋವಿನಿಂದ ಜನ ನರಳುತ್ತಾ ಇದ್ದಾರೆ. ಇದಕ್ಕೆ ಮುಕ್ತಿ ಕೊಡಬೇಕಾದ್ರೆ ನೀವು ನಾವೆಲ್ಲ ಸೇರಿ ಒಗ್ಗಟ್ಟಿಂದ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು. ಅದಕ್ಕೆ ನಾವು ನೀವೆಲ್ಲ ಸೇರಿ ಕೈ ಜೋಡಿಸೋಣ ಅನ್ನೋ ಮಾತನ್ನ ಹೇಳಿ, ನಿಮ್ಗೆ ನಾನು ಸಂಪೂರ್ಣವಾಗಿ ಸದಸ್ಯ ಅನ್ನೋ ಪದ ಇಲ್ಲ, ಇಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೊಸಕೋಟೆ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಈ ಒಂದು ವೇದಿಕೆಯಲ್ಲಿ ಅಪೀಲನ್ನು ಮಾಡ್ಕೊಂತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಹಿರಿಯರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅಧ್ಯಕ್ಷರಾದಂಥ ಸಿದ್ದರಾಮಣ್ಣನವರೇ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ, ಗಣ್ಯಾದಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರೇ, ಸ್ವಾಭಿಮಾನಿ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಇವತ್ತು ನಾನು ನಿಮ್ಮ ಮುಂದೆ ಎಲ್ಲ ನಿಂತು ಈ ಭಾಷಣ ಮಾಡಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅವಕಾಶ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ವಿಶೇಷವಾದಂತ ಒಂದು ಧನ್ಯವಾದಗಳನ್ನ ಕೋರ್ತಾ, ಇವತ್ತೇನು ನಮ್ಗೆ ಸ್ವತಂತ್ರ ಬಂದ ನಂತರ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಯಾರ
ಹೊಟ್ಟೆಯಿಂದ ಯಾರ ಗರ್ಭದಿಂದಲೂ ಕೂಡ ನಾಯಕರು ಬರಕ್ ಸಾಧ್ಯ ಇಲ್ಲ. ಇವತ್ತು ನಾಯಕರಾಗಬೇಕಾದ್ರೆ, ಶಾಸಕರಾಗಬೇಕಾದ್ರೆ ಜನರೆಲ್ಲ ಒಲವು ತೋರಿಸಿ ಮನ್ಸು ಮಾಡಿ ಮತದಾನ ಮಾಡಿದ್ರೆ ಮಾತ್ರ ಇವತ್ತು ನಾಯಕರಾಗಕ್ ಸಾಧ್ಯ, ಶಾಸಕರಾಗಕ್ ಸಾಧ್ಯ. ಈ ಒಂದು ಆಶೀರ್ವಾದನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲರೂ ಕೊಟ್ಟಿದ್ದಾರೆ. ಆದ್ರಿಂದ ರಾಜಕಾರಣಿಗಳಾದಂತಹ ಪ್ರತಿಯೊಬ್ರು ಕೂಡ ನಾವು ಯಾವುದೇ ಒಂದು ತೀರ್ಮಾನ ತಗೋಬೇಕಾಗ್ಬೋದು, ಯಾವುದೇ ಒಂದು ನಿರ್ಧಾರ ತಗೋಬೇಕಾಗ್ಬೋದು, ಯಾವುದೇ ಒಂದು ಹೆಜ್ಜೆ ಇಡಬೇಕಾಗ್ಬೋದು, ಪ್ರಪ್ರಥಮವಾಗಿ ನಾವು ಯೋಚನೆ ಮಾಡಬೇಕಾದ್ದು ನನ್ನ ಹಿತ, ನನ್ನ ಸ್ವಾರ್ಥ, ನನ್ನ ಬೆಳವಣಿಗೆ ಅಲ್ಲ. ನಮ್ಮ ತಾಲೂಕಲ್ಲಿ ನಮ್ಗೆ ಯಾರು ಮತ ಹಾಕಿ ಆಶೀರ್ವಾದ ಮಾಡಿ ಸ್ಥಾನಮಾನ ಗೌರವ ಕೊಟ್ಟವರು ಅವ್ರ ಹಿತಕ್ಕೋಸ್ಕರ ನಾವೊಂದು ಹೆಜ್ಜೆಗಳನ್ನ, ತೀರ್ಮಾನಗಳನ್ನ ತಗೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಇವತ್ತಿಲ್ಲಿ ಸಭೆ ಸೇರಿದೀವಿ, ನಮ್ಮ ತಾಲೂಕಿನ ಮತದಾರರ, ತಾಲೂಕಿನ ಅಭಿವೃದ್ಧಿ, ತಾಲೂಕಿನ ಹಿತದೃಷ್ಟಿಯಿಂದ ನಾವಿವತ್ತಿಲ್ಲಿ ಸೇರಿದೀವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆನೆ ಇವತ್ತೇನು ನಾವಿಲ್ಲಿ ಸೇರಿದೀವಿ, ನಾವು 2019ನೇ ಇಸ್ವಿಯಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ನಾನೊಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸ್ವಾಭಿಮಾನಿಯಾಗಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಒಬ್ಬ ಇಂಡಿಪೆಂಡೆಂಟ್ ಮೆಂಬರ್ ಆಗಿ ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ನಾನು ಇಂಡಿಪೆಂಡೆಂಟ್ ಮೆಂಬರ್ ಆಗಿ ವಿಧಾನಸೌಧೆಯಲ್ಲಿ ನಾನು ಮುಂದುವರಿತೀನಿ. ಆದ್ರೆ ತಾವೆಲ್ಲ ಇವತ್ತು ನೋಡಿದಿರ, ರಾಜ್ಯದಲ್ಲಿ ನಮ್ಮ ಕರ್ನಾಟಕ, ನಮ್ಮ ಹೊಸಕೋಟೆ ತಾಲೂಕೇನಿದೆ, ಹೊಸಕೋಟೆ ತಾಲೂಕಿನ ದ್ವೀಪ ಆಗಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ರಾಷ್ಟ್ರಕ್ಕೆ ಸೇರಿದ ಒಂದು ಭಾಗವಾಗಿದೆ. ಇವತ್ತು ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಬೆಲೆ ಏರಿಕೆಗಳಾಗಿರ್ಬೋದು, ರೈತರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಇಂಥವೆಲ್ಲವೂ ಕೂಡ ನಮ್ಮ ತಾಲೂಕಲ್ಲಿ ಕೂಡ ಪ್ರಭಾವ ಬೀರ್ತಾ ಇದೆ. ಅದೇ ರೀತಿಯಲ್ಲಿ ತಾಲೂಕಲ್ಲಿ ನಡೆದಂತ ಹಲವಾರು ದೌರ್ಜನ್ಯಗಳು, ಪೊಲೀಸಗಳ ಕಡೆಯಿಂದ ದೌರ್ಜನ್ಯಗಳಾಗಿರ್ಬೋದು, ಅಧಿಕಾರಿಗಳ ದಬ್ಬಾಳಿಕೆಗಳಾಗಿರ್ಬೋದು, ಶಿಷ್ಟಾಚಾರಗಳ ಉಲ್ಲಂಘನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹೊಸಕೋಟೆ ತಾಲೂಕಲ್ಲಿ ನಡೆಯುವಂಥದ್ದು ಗ್ರಾಮಾಂತರ ಜಿಲ್ಲೆ ಮೇಲೂ ಪ್ರಭಾವ ಬೀಳ್ತದೆ, ಕರ್ನಾಟಕ ರಾಜ್ಯದ ಮೇಲೂ ಪ್ರಭಾವ ಬೀಳ್ತದೆ. ಆದ್ರಿಂದ ಎಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು 2019 ಡಿಸೆಂಬರ್ ಅಲ್ಲಿ ಯಾವಾಗ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವು, ಆವತ್ತಿಂದ ಕೂಡ ಹಗಲು ರಾತ್ರಿ ಒಂದು ಕ್ಷಣ ಬಿಡದೆ ಸತತವಾಗಿ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ ದುಡಿತಾ ಬಂದು ಇವತ್ತು ನಾವೆಷ್ಟೇ ಶ್ರಮ ಹಾಕಿದ್ರು ಕೂಡ ಎಲ್ಲೋ ನಮ್ಮ ಕೂಗಿಗೆ, ನಮ್ಮ ಧ್ವನಿಗೆ ಧ್ವನಿ ಸೇರಿದ್ರೆ ಅಭಿವೃದ್ಧಿ ಇನ್ನ ಚೆನ್ನಾಗಾಗುತ್ತೆ. ಧ್ವನಿಗೆ ಧ್ವನಿ ಸೇರಿದ್ರೆ ನಾವು ಜನಕ್ಕೆ ಬೆಂಬಲನ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಹೊಸಕೋಟೆ ತಾಲೂಕಿನ ಸಮಗ್ರವಾದಂತಹ ಅಭಿವೃದ್ಧಿಗೋಸ್ಕರ, ಹೊಸಕೋಟೆ ತಾಲೂಕಿನ ಮತದಾರರ ಹಿತಕ್ಕೋಸ್ಕರ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬೆಂಬಲವನ್ನ ಈ ಸಂದರ್ಭದಲ್ಲಿ ಕೋರ್ತಾ, ಅದೇ ರೀತಿಯಲ್ಲಿ ಏನ್ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬೆಂಬಲ ಒಂದೇನಲ್ಲ, ನಾನು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನು ಈ ಸಂದರ್ಭದಲ್ಲಿ, ಈ ವೇದಿಕೆಯಲ್ಲಿ, ಈ ಎಲ್ಲ ನಾಯಕರ ಮುಂದೆ ಕೂಡ ನಾನು ಸೂಚಿಸ್ತಾ, ಹೊಸಕೋಟೆ ತಾಲೂಕಿನ, ಗ್ರಾಮಾಂತರ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನ ಈ ಸಂದರ್ಭದಲ್ಲಿ ಸೂಚಿಸ್ತಾ, ಇವತ್ತೇನು ಇಷ್ಟು ಉತ್ಸಾಹದಿಂದ, ಹುಮ್ಮಸ್ಸಿಂದ ತುರ್ತಾಗಿ ಕರೆದಿರತಕ್ಕಂತ ಸಭೆಯಲ್ಲಿ ತಾವೆಲ್ಲ ಇಷ್ಟು ಜನ ಬಂದು ನನಗೆ ಬೆಂಬಲ ಮಾಡಿ ಆಶೀರ್ವಾದ ಮಾಡಿದಿರ, ತಮ್ಮೆಲ್ಲರಿಗೂ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಕೋರ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಲ್ಪ ಈ ಕಡೆ ಸರ್, ಸರ್ ಸರ್ ಸ್ವಲ್ಪ ತುಕಾರಾಮ್ ಸೈಡಿಗೆ ಸರ್, ಎಲ್ಲ ಸರ್ ಸರ್ ಸ್ವಲ್ಪ ಈ ಸರ್ ಈ ಕಡೆ ಸರ್, ಸಿದ್ದರಾಮಯ್ಯ ಸರ್ ಈ ಕಡೆ ಈ ಸಭೆಯನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ನಡೆಸಿಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ಪಕ್ಷೇತರ ಶಾಸಕರು, ಆತ್ಮೀಯರು ಆದಂಥ ಶರತ್ ಬಚ್ಚೇಗೌಡ ಅವರೇ, ಮಾಜಿ ವಿಧಾನಸಭೆಯ ಅಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರೇ, ಮಾಜಿ ಸಚಿವರಾದಂಥ ಕೆ.ಜೆ. ಜಾರ್ಜ್ ಅವರೇ,
ವಿರೋಧ ಪಕ್ಷದ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ SR ಪಾಟೀಲ್ ಅವರ, ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರೇ, ಜಮೀರ್ ಅಹಮದ್ ಖಾನ್ ಅವರೇ, ಕೃಷ್ಣ ಬೈರೇಗೌಡ್ರೆ, ನಜೀರ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಬೈರ್ತಿ ಸುರೇಶ್ ಅವರೇ, ರವಿ ಅವರೇ, ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮುನಿಸ್ವಾಮಿ ಅವರೇ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಪ್ರಸಾದ್ ಅವರೇ, ಯಾರಿಗೆ ನಿನ್ನ ಹೆಸರೇ ಕೇಳ್ಬೋದು, ಹೇಳಲ್ಲ, ಪ್ರೋಟೋಕಾಲ್ ಪ್ರಕಾರ ಮಾತಾಡಬೇಕು. ನಮ್ಮ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳಾದಂಥ ತುಕಾರಾಮ್ ಅವರೇ, ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಪುಷ್ಪಾ ಅವರೇ, ಹೊಸಕೋಟೆ ಮತಕ್ಷೇತ್ರದ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇದು ತರಾತುರಿನಲ್ಲಿ ಏರ್ಪಾಡು ಮಾಡಿದಂಥ ಸಭೆ. ಈ ಸಭೆನ ವಿಧಾನಸೌಧದಲ್ಲಿರ್ತಕ್ಕಂಥ ನಮ್ಮ ಶಾಸಕಾಂಗ ಕಚೇರಿ ಇದೆಯಲ್ಲ, ಅಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ಆದರೆ ಅಲ್ಲಿ ಜಾಗ ಚಿಕ್ಕದು, 100 ಜನ ಕಾರ್ಯಕರ್ತರು ಶರತ್ ಜೊತೆ ಬಂದರೆ ಅಲ್ಲಿ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ ಅಂತೇಳಿ ತೀರ್ಮಾನ ಮಾಡಿ, ಯಾಕಂದರೆ ಕಾಂಗ್ರೆಸ್ ಕಚೇರಿನಲ್ಲಿ ಏರ್ಪಾಡು ಮಾಡೋಕ್ಕಾಗಲ್ಲ, ಸಮಯ ಕಡಿಮೆ ಇರೋದ್ರಿಂದ ಬೇರೆ ಕಡೆಗೂ ಕೂಡ ಏರ್ಪಾಡು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಮ್ಮನೆಯಲ್ಲಿ ಇವತ್ತು ಶಾಸಕಾಂಗ ಸಭೆಯನ್ನ ಏರ್ಪಾಡು ಮಾಡಿ ನೀವೆಲ್ಲರೂ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತನಾಡಿದ್ದಾರೆ, ಶರತ್ ಕೂಡ ಮಾತಾಡಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವಿದೆ. ಅವರು ಪಕ್ಷೇತರರಾಗಿ ಆಯ್ಕೆ ಆದಮೇಲೆ ಆ ಅವಧಿ ಮುಗಿಯುವವರೆಗೆ ಯಾವ ಪಕ್ಷಕ್ಕೂ ಕೂಡ ಸೇರ್ಕೊಳ್ಳಲಿಕ್ಕೆ ಬರಲ್ಲ. ಸೇರ್ಕೊಂಡ್ರೆ ಪಕ್ಷಾಂತರ ಕಾಯ್ದೆ ಅಡ್ಡಿ ಬರ್ತದೆ. ಅದಕ್ಕೋಸ್ಕರವಾಗಿ ಅವರು ಯಾವ ಪಕ್ಷಕ್ಕೂ ಕೂಡ ಸೇರಕ್ಕಾಗಲ್ಲ. ಸ್ವತಂತ್ರ ಶಾಸಕರಾಗಿ ಉಳಿಬೇಕು ಕೊನೆಯವರೆಗೆ. ಈ ಅವಧಿಗೆ ಮಾತ್ರ 2023 ಆದರೆ ಯಾವುದೇ ಪಕ್ಷಕ್ಕೆ ಹೊರಗಡೆಯಿಂದ ಬೆಂಬಲ ಕೊಡಬಹುದು. ಈಗ ನಾವು ಸರ್ಕಾರ ನಡೆಸುವಾಗ ಒಬ್ಬರು ಇಂಡಿಪೆಂಡೆಂಟು ನಮಗೆ ಸಪೋರ್ಟ್ ಮಾಡಿದ್ರು. ಅವ್ರ ಪಕ್ಷ ಸೇರಿರಲಿಲ್ಲ, ಆದರೆ ನಮಗೆ ಬೆಂಬಲ ಕೊಟ್ಟಿದ್ರು. ಅದೇ ರೀತಿ ಇವರು ಕೂಡ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷ ಕರ್ನಾಟಕದಲ್ಲಿ
ನಾನು ಅಧಿಕೃತ ವಿರೋಧ ಪಕ್ಷದ ನಾಯಕ. ಇವರು ವಿಧಾನಸಭೆಯಲ್ಲಿ ನಮಗೆ ಹೊರಗಡೆ ಬಾಹ್ಯ ಬೆಂಬಲವನ್ನು ಕೊಡಬಹುದು, ಇಶ್ಯೂಸ್ ಮೇಲೆ ಹೋರಾಟ ಮಾಡುವಾಗ, ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ಇವರು ನಮಗೆ ಬೆಂಬಲವನ್ನು ವ್ಯಕ್ತ ಮಾಡಬಹುದು. ಅದನ್ನ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ, ಪತ್ರನೂ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ನಮ್ಮ ಪಕ್ಷಕ್ಕೆ ಅಂದರೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಶಾಸಕಾಂಗ ಸಭೆಗೆ ಅವರ ಬೆಂಬಲವನ್ನು ನೀಡುತ್ತಾರೆ. ನಾನು ಅವರ ಬೆಂಬಲವನ್ನು ಸ್ವೀಕಾರ ಮಾಡಿದ್ದೇನೆ. ಇಷ್ಟೇ ಈ ಸಭೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಅವರು ಭಾರತೀಯ ಜನತಾ ಪಕ್ಷವನ್ನ, ಕಾಂಗ್ರೆಸ್ ಅನ್ನ ವಿರೋಧ ಮಾಡಿ ಗೆದ್ದು ಬಂದಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರು ಬೇರೆ ಪಕ್ಷಕ್ಕೆ ಬಾಕಿ ಬೆಂಬಲ ಕೊಡಬಾರದು ಅಂತಲ್ಲ. ಅವರೇ ಹೇಳಿದ ರೀತಿಯಲ್ಲಿ ಪಕ್ಷೇತರರಾಗಿ ಒಬ್ಬೊಂಟಿನಾಗಿ ಹೋರಾಟ ಮಾಡೋದಕ್ಕಿಂತ ನಮ್ಮ ಪಕ್ಷದ ಬೆಂಬಲನೂ ಕೂಡ ಇದ್ರೆ ಅವ್ರ ಹೋರಾಟಕ್ಕೆ ಇನ್ನೂ ಹೆಚ್ಚು ಇಂಬು ಬರುತ್ತದೆ ಅಂತ ಕಾಣ್ಕೊಳ್ತೀವಿ, ಶಕ್ತಿ ಬರ್ತದೆ ಅಂತ ನಮ್ಮ ಬೆಂಬಲವನ್ನು ಕೋರಿದ್ದಾರೆ. ನಾವು ಅವರಿಗೆ ಎಲ್ಲ ರೀತಿಯ ರಾಜಕೀಯ ಬೆಂಬಲವನ್ನು ಕೊಡಲಿಕ್ಕೆ ನಮ್ಮ ಪಕ್ಷ ತಯಾರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ನೋಡಿದ್ದೀನಿ. ಇವರು ಡಿಸೆಂಬರ್ನಲ್ಲೆಲ್ಲ ಆಯ್ಕೆ ಆಯ್ತು. ಡಿಸೆಂಬರ್ನಲ್ಲಿ ಆಯ್ಕೆ ಆದಮೇಲೆ ಈಗ ನಾನು ಹೋಗಿ ಇವ್ರ ವಿರುದ್ಧ ವೋಟ್ ಕೊಡಬೇಡಿ ಅಂತ ಹೇಳಿದ್ದೆ. ಮಿಸಸ್ ಬೈತಿ ಸುರೇಶ್ ಅವ್ರಿಗೆ ಕೊಡಬೇಕು ವೋಟ್ ಅಂತ ಕೇಳಿದ್ದೆ ನಾನು. ಅದನ್ನ ಕ್ಷೇತ್ರದ ಜನ ತೀರ್ಮಾನ ಮಾಡಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ. ಅವರ ಜನವಿರೋಧಿ ನೀತಿಗಳನ್ನ ನಾವು ತೀವ್ರವಾಗಿ ವಿರೋಧ ಮಾಡಬೇಕಾಗುತ್ತೆ. ಬಚ್ಚೇಗೌಡನು ಕೂಡ, ಶರತ್ ಬಚ್ಚೇಗೌಡನು ಕೂಡ ವಿರೋಧ ಮಾಡಬೇಕು. ಈ ಸರ್ಕಾರನೇ ಇಲ್ಲ ಇವತ್ತು ಕರ್ನಾಟಕದಲ್ಲಿ. ಒಂದು ರೀತಿ ಅರಾಜಕತೆ ಇದೆ. There is no government at all. Government is totally dead. ಆ ಸತ್ತ ಸರ್ಕಾರ ಇವತ್ತು ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇಲ್ಲ ರಾಜ್ಯದಲ್ಲಿ. ₹1 ಕೆಲಸ ನಡೀತಾ ಇಲ್ಲ. ದುಡ್ಡು ಕೇಳಿದ್ರೆ ಕೊರೋನಾ ಬಂದಿದ್ದು ದುಡ್ಡಿಲ್ಲ ಅಂತ ಹೇಳ್ತಾರೆ. ಕೊರೋನಾ ಬಂದ್ಬಿಟ್ಟಿತ್ತು, ದುಡ್ಡಿಲ್ಲ ಅಂತ. ಕೊರೋನಾ ಕಾರಣಕ್ಕೋಸ್ಕರವಾಗಿ 36,000 ಕೋಟಿ ಸಾಲ ಮಾಡಿದ್ದಾರೆ. ಕೊರೋನಾ ಖರ್ಚು ಮಾಡಿರೋದು ಒಂದು 6,000 ಕೋಟಿ 7,000 ಕೋಟಿ ಖರ್ಚು ಮಾಡಿರ್ಬೋದು. ಅದರ 50% ನುಂಗ್ಬಿಟ್ಟವ್ರೆ. ಇನ್ನು ಜಾಸ್ತಿನ ನುಂಗಿರ್ಬೋದು ಹೇಳಕ್ಕೆ. ಯಾಕಂದ್ರೆ ಇವರಿಗೆ ನುಂಗಲಿಕ್ಕೆ ಯಾವುದೇ ಅಡ್ಡಿ ಮಾನ ಮರ್ಯಾದೆ ಇಲ್ಲದೆ ಹೋದ್ರೆ ಯಾರು ಬೇಕಾದ್ರೂ ನುಂಗ್ತಾರೆ. ಮನುಷ್ಯನಿಗೆ ಮಾನ ಮರ್ಯಾದೆ ಬಹಳ ಮುಖ್ಯ ಅಲ್ವಾ? ಅವ್ರು ಇಲ್ವೇ ಇಲ್ಲ, ಲಜ್ಗೆಟ್ಟವರು. ಅದಕ್ಕೆ ನಾನು ಹೇಳಿದೆ, ಯಡಿಯೂರಪ್ಪ
ನೀನು ನಿಂತೋಗಿರೋ ಬಸ್ ಮೇಲೆ ಕೂತಿದ್ಯಪ್ಪ, ಡಕೋಟಾ ಬಸ್ ಮೇಲೆ ಕೂತಿದ್ಯಾ? ಅದು ಡಕೋಟಾ ಬಸ್ಸು, ಅದನ್ನ ಲೂಟಿ ಹೊಡೆಯಕ್ಕೆ ಶುರು ಮಾಡಿದ್ಯಾ? ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಕೆಟ್ಟ ಸರ್ಕಾರ ಯಾವಾಗ ಬಂದಿರಲಿಲ್ಲ. ಅದನ್ನು ತೆಗಿಲೇಬೇಕು. ಅದು ತೆಗಿಲಿಕ್ಕೆ ಶರತ್ ಬಚ್ಚೇಗೌಡರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅವ್ರು ತೀರ್ಮಾನ ಮಾಡಿ ಕೈ ಜೋಡಿಸಕ್ಕೆ ಬಂದಿದ್ದಾರೆ ನನ್ನ ಜೊತೆಯಲ್ಲಿ. ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಹೊಸಕೋಟೆನಲ್ಲಿ ಏನಾದರೂ ದೌರ್ಜನ್ಯಗಳು ನಡೆದರೆ, ಈಗ ನೋಡಿ ಮೊನ್ನೆ ಒಂದು ಬ್ರೀಚ್ ಆಫ್ ಪ್ರಿವಿಲೇಜ್ ಆಗಿದೆ. ಬ್ರೀಚ್ ಆಫ್ ಪ್ರಿವಿಲೇಜ್ ಶಿಷ್ಟಾಚಾರದ ಉಲ್ಲಂಘನೆ. ನಾವು ಶಿಷ್ಟಾಚಾರ ಹೇಗಿರ್ಬೇಕು ಅಂತ ಮಾಡ್ಕೊಂಡಿದ್ದೀವಿ. ಜನ ಅವರ ಮ್ಯಾಂಡೇಟ್ ಕೊಟ್ಟಿರೋದು ಶರತ್ ಬಚ್ಚೇಗೌಡನಿಗೆ, MTB ನಾಗರಾಜನಿಗೆ ಅಲ್ಲ. MTB ನಾಗರಾಜ ಸೋತು ಹಿಂಬಾಗಲಿಂದ ಬಂದಿರೋನು. ಹಿಂಬಾಗಲಿಂದ ಬಂದಿರೋದೀಗ ಅವರು ಏನೋ ಮಂತ್ರಿ ಆಗ್ಬಿಟ್ಟಿದೆ. ಮಂತ್ರಿ ಆಗ್ಬಿಟ್ಟ ತಕ್ಷಣ ಇಸ್ ನಾಟ್ ರೆಪ್ರೆಸೆಂಟಿಂಗ್ ದಿ ಪೀಪಲ್ ಆಫ್ ಹೊಸಕೋಟೆ. ದಿ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆಫ್ ಹೊಸಕೋಟೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಈಸ್ ಮಿಸ್ಟರ್ ಶರತ್ ಬಚ್ಚೇಗೌಡ. nobody else. ಅಲ್ವಾ? ನಾವು ನಿಯಮಾವಳಿಗಳು ಹೆಂಗಿದಾವೆ ಅಂತಂದ್ರೆ, ಪ್ರಿವಿಲೇಜ್ಗಳು ಕೊಟ್ಟಿದ್ದೀವಿ. ಕಾರ್ಯಕ್ರಮ ಅಲ್ಲಿನ MLA ಅಧ್ಯಕ್ಷತೆಯಲ್ಲೇ ನಡೀಬೇಕು. ಚೀಫ್ ಮಿನಿಸ್ಟರ್ ಬರಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರಲಿ, ಆ MLA ಅಧ್ಯಕ್ಷತೆಯಲ್ಲೇ ನಡೆಸಬೇಕು. ಮತ್ತೆ ಅಧ್ಯಕ್ಷರಿಗೆ ಹೇಳಿ ಸರ್ಕಾರ, ಬೇರೆ ಪಕ್ಷದ ಸರ್ಕಾರ ಇದ್ರೆ ಅಧ್ಯಕ್ಷರ ಸಮಯ ತಕೊಂಡು ನಿಗದಿ ಮಾಡಬೇಕು. ಕೇಳದೆ ಸಭೆ ಮಾಡಕ್ ಹೋದ್ರೆ ಅದು ಶಿಷ್ಟಾಚಾರದ ಉಲ್ಲಂಘನೆ ಆಯ್ತದೆ. ಇದು ಒಂದು ಸಣ್ಣ ಘಟನೆ ನಾನು ಹೇಳೋದು. ಇಂಥ ಮುಂದೆ ನಡೀಬಹುದು. ಅದಕ್ಕೆ ನಮ್ಮ ಬೆಂಬಲ ಬೇಕು ಅಂತ ಅನ್ನೋದು ಕೂಡ ಅವರಿಗೆ ಮನಸ್ಸು ಬಂದಿರಬೇಕು ಅಂತ ಅನಿಸುತ್ತೆ. ಜೊತೆಗೆ ಈ ಆಂಟಿ ಬಿಜೆಪಿ ಶರತ್ ಬಚ್ಚೇಗೌಡ ಈಸ್ ಆಂಟಿ ಬಿಜೆಪಿ. ನೀವೆಲ್ಲರೂ ಆಂಟಿ ಬಿಜೆಪಿ ಅಲ್ವಾ? ಅದಕ್ಕೆ ಮಿಸ್ಟರ್ ಶರತ್ ಬಚ್ಚೇಗೌಡ ಇವತ್ತಿನಿಂದ ನಮ್ಮ ಜೊತೆ ಕೈ ಜೋಡಿಸ್ತಾರೆ, ಬೆಂಬಲ ಕೊಡ್ತಾರೆ. ನಾವು ಅವರಿಗೆ ಪ್ರತಿಯಾಗಿ ಅವರಿಗೆ ಬೆಂಬಲ ಕೊಡ್ತೇವೆ. ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನೇ ಅಕ್ರಮಗಳು ನಡೆದರೆ, ಕಾನೂನು ಉಲ್ಲಂಘನೆ ನಡೆದರೆ, ಇನ್ನೇನಾದ್ರು ಆದರೆ, ದೌರ್ಜನ್ಯಗಳು ನಡೆದರೆ ಅದೆಲ್ಲಕ್ಕೂ ಕೂಡ ಅವ್ರ ಜೊತೆ ನಿಲ್ತೀವಿ ಅಂತ ಮಾತನ್ನು ಬಯಸಿ ನಾನು ಅವರ ನಿರ್ಧಾರವನ್ನು ಮತ್ತೊಮ್ಮೆ ಸ್ವಾಗತ ಮಾಡುತ್ತೇನೆ. ಇಷ್ಟು ವಿಚಾರಗಳನ್ನು ಹೇಳಿ ಶರತ್ ಬಚ್ಚೇಗೌಡರಿಗೆ ಒಳ್ಳೇದಾಗಲಿ, ಅವರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಆರೈಕೆ ಮಾಡಿ, ಅವ್ರ ತಂದೆ ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿರೋರು. ಬಚ್ಚೇಗೌಡ ನಮ್ಮ ಜೊತೆ ನಾವೆಲ್ಲ ಏಕೋಚಿಂದಲೇ ಮಾತಾಡ್ತಿದ್ದ. ಬಚ್ಚೇಗೌಡ ನಾವೆಲ್ಲ ಎಲ್ಲಿ ಆತ್ಮೀಯತೆ ಇರ್ತದೆ ಅಲ್ಲಿ ಏಕೋಚಿಂದಲ್ಲಿ ಮಾತಾಡ್ತೀವಿ, ಎಲ್ಲಿ ಆತ್ಮೀಯತೆ ಇರಲ್ಲ ಅಲ್ಲಿ ಏಕೋಚಿಂದಲ್ಲಿ ಮಾತಾಡ್ತೀವಿ. ದಟ್ ಇಸ್ ದಿ ಪ್ರಾಬ್ಲಮ್. ಬಚ್ಚೇಗೌಡ ನಾವು ಏಕೋಚಿಂದಲ್ಲಿ ಈಗಲೂ ಮಾತಾಡೋದು. ನನಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಬಚ್ಚೇಗೌಡ. ಬೈರೇಗೌಡ ನನಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿದ್ದು, ಅವ್ರಿಗೆ ಏಕೋಚಿಂದಲೇ ಮಾತಾಡ್ತಿದ್ರು ನಾವು. ಬಾಂಧವ್ಯ. ಸೊ ನಮ್ಗೆ ಒಳ್ಳೆ ಸ್ನೇಹಿತರಾಗಿದ್ರು. ಈಗ ಅವ್ರ ಮಗ ನಮಗೆ ಬೆಂಬಲ ಕೊಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಅಂತ ಹೇಳ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ
ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಒಂದು ಸರಳ ಸಮಾರಂಭಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸುತ್ತಾ, ಶರತ್ ಬಚ್ಚೇಗೌಡರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ಬ್ಲಾಕ್ ಅಧ್ಯಕ್ಷರು, ಡಿಸಿಸಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಅವರ ಒಂದು ಬಂಧು ಬಳಗಕ್ಕೆ ನಾನು ಕೂಡ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನಾರ್ಪಣೆಗಳು, ನಮಸ್ಕಾರ. ಪತ್ರಿಕಾ ಮಾಧ್ಯಮದವರಿಗೂ, ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ ವಂದನಾರ್ಪಣೆ. ನಾಷ್ಟ ಇದೆ, ಎಲ್ಲರಿಗೂ ಬ್ರೇಕ್ಫಾಸ್ಟ್ ಎಲ್ಲರಿಗೂ ನಾಷ್ಟ ಇದೆ, ದಯಮಾಡಿ ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗಿ. ನಮಸ್ಕಾರ.